ಮುಂದಿನ ಸುದ್ದಿಗೆ ಹೋಗೋಣ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 10ನೇ ಸಲ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ 10.0 ಅಂತ ಕರೀತಾ ಇದ್ದಾರೆ ಇದನ್ನು. ಜೊತೆಗೆ ತಮ್ಮದೇ ಪಕ್ಷ JDU, BJP, HAM ಸೇರಿದಂತೆ ಮಿತ್ರಕೂಟಗಳ ಟವಲ್ ತಿರುಗಿಸ್ತಾರೆ ನೋಡಿ ಇಲ್ಲಿ. ಇದು ನಿತೀಶ್ ಕುಮಾರ್ರ ಸಿಗ್ನೇಚರ್ ಸ್ಟೈಲ್ ಅಂತದು. ಅದನ್ನು ಮೋದಿ ಮಾಡಿದ್ರು. ಬಿಹಾರ ಚುನಾವಣೆ ಗೆದ್ದ ದಿವಸ 14ನೇ ತಾರೀಕು BJP ಕೇಂದ್ರ ಕಚೇರಿಗೆ ಮೋದಿ ಬಂದ್ರಲ್ಲ, ಕಾರಿಂದ ಇಳಿದು ಹಂಗೆ ಟವಲ್ ತಿರುಗಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಹಿರಿಯ BJP ನಾಯಕರುಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯಿತು. ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಪ್ರಮಾಣ ವಚನ ಬೋಧನೆಯನ್ನು ಮಾಡಿದರು. 27 ಶಾಸಕರುಗಳು ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಒಂದು ರೀತಿ NDA ಶಕ್ತಿ ಪ್ರದರ್ಶನದ ವೇದಿಕೆ ಅನ್ನೋ ಥರ ಇತ್ತಿದು. 10ನೇ ಸಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು. 2ನೇ ಸಲ DCM ಆಗಿ ಸಾಮ್ರಾಟ್ ಚೌಧರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜೊತೆಗೆ ವಿಜಯ್ ಸಿನ್ಹಾ DCM, ಇಬ್ಬರು BJPಯ DCMಗಳು JDUನ ಮುಖ್ಯಮಂತ್ರಿ. BJPಯ 14 ಶಾಸಕರುಗಳ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಪೈಕಿ ಇಬ್ಬರು DCM. JDUನ 9 ಶಾಸಕರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರ ಪೈಕಿ ಒಬ್ಬರು ಮುಖ್ಯಮಂತ್ರಿಯಾದ ನಿತೀಶ್ ಕುಮಾರ್ ಅವರು. LJP ಲೋಕ ಜನಶಕ್ತಿ ಪಾರ್ಟಿಯ 2 ಶಾಸಕರು, HAMನ ಒಬ್ಬರು, RLMನ ಒಬ್ಬರು, ಒಟ್ಟು 27 ಜನ ನಿತೀಶ್ ಕುಮಾರ್ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ 27 ಜನ. ಚಿರಾಗ್ ಪಾಸ್ವಾನ್ ಮಾತಾಡಿದ್ರು. ನಿಶಾಂತ್ ಕುಮಾರ್ ಇದ್ರು, ನಿತೀಶ್ ಕುಮಾರ್ ಮಗ. ಹಿ ಈಸ್ ವೆರಿ ಲೋ ಪ್ರೊಫೈಲ್. ಅಂದರೆ ಮುಖ್ಯಮಂತ್ರಿಯ ಮಗ ಅನ್ನುವ ಹಾಗೆಲ್ಲ ತೋರಿಸ್ಕೊಳ್ಳೋದಿಲ್ಲ. ನಿತೀಶ್ ಕುಮಾರ್ರ ಮೇಲೆ ಅವರದ್ದೇ ಪಕ್ಷದವರ ಒತ್ತಡ ಇತ್ತು. ನಿಮ್ಮ ಮಗನ ರಾಜಕೀಯಕ್ಕೆ ಕರ್ಕೊಂಬನ್ನಿ ಅಂತ ಬೈದು ಸುಮ್ಮನಾಗಿಸಿದ್ರು. ಮುಂಬೈಯಲ್ಲಿ ಯಾವುದೋ ಒಂದು MNC ಕಂಪನಿಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಿಶಾಂತ್ ಕುಮಾರ್ ಬಂದಿದ್ದರು. ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಪಾಲಿಟಿಕ್ಸ್ನಿಂದ ಎಷ್ಟು ದೂರ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಮೋದಿ ಅಂಕಲ್, ಅಮಿತ್ ಶಾ ಅಂಕಲ್ ಅಂತ ಮಾತಾಡ್ತಾ ಇದ್ರು ನಿಶಾಂತ್ ಕುಮಾರ್. ಪ್ರಮಾಣ ವಚನ ಸ್ವೀಕಾರ ನೋಡಿ. निष्ठा से प्रतिज्ञान करता हूं प्रतिज्ञान मैं प्रत्यक्ष अथवा अप्रत्यक्ष रूप से संसूचित या प्रकट नहीं करूंगा। धन्यवाद। धन्यवाद, बधाई। मैं सम्राट चौधरी ईश्वर की शपथ लेता हूं कि जो विषय बिहार राज्य के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवाय जबकि ऐसे मंत्री के रूप में अपने कर्तव्यों के सम्यक निर्वहन के लिए मैं विजय कुमार सिन्हा ईश्वर की शपथ लेता हूं कि जो विषय बिहार राज्य के मंत्री के रूप में मेरे विचार के लिए लाया जाएगा अथवा मुझे ज्ञात होगा, उसे किसी व्यक्ति या व्यक्तियों को तब के सिवा जबकि ऐसे मंत्री के रूप में। पार्टी के लिए यकीनन एक बड़ा दिन है और आज के दिन सबसे पहले मैं मेरे नेता, मेरे पिता आदरणीय रामविलास पासवान जी को याद करता हूं। मैं जानता हूं कि आज सबसे ज़्यादा खुश वो होंगे, वो पार्टी को जिन ऊंचाइयों पर देखना चाहते थे। आज हमारी पार्टी से 2 मंत्री शपथ लेने जा रहे हैं। पार्टी ने यकीनन एक बड़ी जीत हासिल की है, जिस तरीके से परिणाम भी सामने आए। और मैं मानता हूं कि बड़ी जीत बड़ी जिम्मेदारियों को भी लेकर आती है। उन जिम्मेदारियों का एहसास है मुझे। आज के बाद से विकसित बिहार बनाने की दिशा में, बिहार को फर्स्ट और बिहारियों को फर्स्ट बनाने की दिशा में आज के बाद तुरंत प्रभाव से अब हम लोग युद्ध स्तर पर लगेंगे। पार्टी के लिए यकीन बहुत काफी खुशी है। जनता ने ये खुशी दी है हमारे NDA परिवार को। पापा को भी बधाई देता हूँ कि वो 10वीं बार CM का वोट ले रहे हैं। मोदी अंकल, अमित शाह अंकल, भाजपा के सम्राट चौधरी जी और भी सारे नेता लोग, विजय सिन्हा अंकल, मांझी अंकल, चिराग पासवान, सबको बहुत बहुत बधाई देता हूँ।
और सारे कार्यकर्ता जो एनडीए परिवार के, उनको भी बधाई देता हूँ। उन लोगों की मेहनत रंग लाई है। हमने जो 20 साल में किया है, जो मोदी अंकल ने 1.5 साल में सौगात दिया बिहार को, सब उसका फल दिया है जनता ने। ಈ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಟ್ವೀಟ್ ಮಾಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ಗೌರವಾನ್ವಿತ ಸಿಎಂ ನಿತೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳು. ನಿತೀಶ್ ಸಂಪುಟದ ಎಲ್ಲ ಸಚಿವರಿಗೆ ಹೃತ್ಪೂರ್ವಕ ಶುಭಾಶಯಗಳು. ಈ ಸರ್ಕಾರ ತನ್ನ ಎಲ್ಲ ಭರವಸೆ ಪೂರೈಸುತ್ತೆ ಎಂದು ಭಾವಿಸುತ್ತೇನೆ. ತೇಜಸ್ವಿ ಯಾದವ್ ಅವರ ಟ್ವೀಟ್ ಇದು. ಪ್ರಶಾಂತ್ ಕಿಶೋರ್ ಅವರು ಮಾತನಾಡಿದ್ದು ಮತ್ತೆ ಚರ್ಚೆ ಆಗ್ತಾ ಇದೆ. ಪ್ರಶಾಂತ್ ಕಿಶೋರ್ ನನ್ನನ್ನೂ ಸೇರಿದಂತೆ ಅನೇಕರಲ್ಲಿ ಏನೋ ಒಂದು ಭರವಸೆ ಹುಟ್ಟಿಸಿದ್ರು, ಏನೋ ಬದಲಾವಣೆ ಆಗುತ್ತಪ್ಪ ಈ ಸಲ ಬಿಹಾರದ ರಾಜಕಾರಣ ಅಂತ. ಬಟ್ ಭರವಸೆ ಸತ್ಯ ಆಗಿಲ್ಲ. ಅದು ಅಫ್ಕೋರ್ಸ್ 3.2% ಓಟ್ ತಗೊಂಡ್ರು ಅವರು. ಮೊದಲನೇ ಸಲ ಸ್ಪರ್ಧಿಸಿದ ಚುನಾವಣೆಯಲ್ಲಿ 3.2% ಓಟ್ ಅದೇ ನೆಗ್ಲಿಜಿಬಲ್ ಅಂತಲ್ಲ, ಬಟ್ ಒಂದು ಸ್ಥಾನವನ್ನು ಗೆಲ್ಲೋದಕ್ಕಾಗಲಿಲ್ಲ. ಪ್ರಶಾಂತ್ ಕಿಶೋರ್ ಎಲೆಕ್ಷನ್ ಸ್ಟ್ರಾಟಜಿಸ್ಟ್. ನರೇಂದ್ರ ಮೋದಿ ಅವರು ಸೇರಿದಂತೆ ಅನೇಕರಿಗೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆದರೂ ಚುನಾವಣೆಗಳನ್ನು ಗೆಲ್ಲಿಸಿಕೊಡುವಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದರು. ಇದೇ ಮಹಾಗಠಬಂಧನ್ಗೂ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿದ್ದರು. ತಮಿಳುನಾಡಿನಲ್ಲಿ DMKಗೆ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆಗಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಪರವಾಗಿ ಚುನಾವಣಾ ರಣತಂತ್ರವನ್ನು ಮಾಡಿದವರು. ಆದರೆ ಸ್ವತಃ ರಾಜಕಾರಣಕ್ಕೆ ಬಂದಾಗ ಏನು ಮಾಡೋದಕ್ಕಾಗಲಿಲ್ಲ, ದೊಡ್ಡ ಬದಲಾವಣೆಯನ್ನೇನು ಮಾಡೋದಕ್ಕಾಗಲಿಲ್ಲ. ಅವರ ಲೆಕ್ಕಾಚಾರ ಒಂದಿತ್ತು, ಅದು ಲೆಕ್ಕಾಚಾರದ ಪ್ರಕಾರ ಹೇಳಿದ್ರು ಅಥವಾ ಆಸೆಯನ್ನು ಹೇಳ್ಕೊಂಡಿದ್ರು ಅವರು. ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗೋದಿಲ್ಲ, JDU 25ಕ್ಕಿಂತ ಹೆಚ್ಚಿಗೆ ಸೀಟ್ ತಗೊಂಡ್ರೆ ನಾನು ಚುನಾವಣೆಯಿಂದಲೇ, ಅಂದರೆ ರಾಜಕಾರಣದಿಂದಲೇ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತಂದಿದ್ರು ಅವರು. ರಾಜಕೀಯದಲ್ಲಿ ಇಂಥ ಮಾತುಗಳನ್ನು ಜನ ಗಂಭೀರವಾಗಿ ತಗೋಬಾರ್ದು ಇಂಥ ಮಾತುಗಳನ್ನು. ಹೀಗೆ ಏನು ಮಾಡಿದ ಪ್ರತಿಜ್ಞೆಗಳೆಲ್ಲ ಸತ್ಯ ಆಗ ಹಂಗಿದ್ದಿದ್ರೆ, ಈ ರೀತಿಯ ಪ್ರತಿಜ್ಞೆಗಳನ್ನು ಈಡೇರಿಸುವ ಒತ್ತಡ ರಾಜಕಾರಣಿಗಳ ಮೇಲೆ ಇದ್ದದ್ದೇ ಆಗಿದ್ದರೆ ಕರ್ನಾಟಕದಲ್ಲೇ ಏನೇನಾಗ್ಬಿಡ್ತಿತ್ತು. ಜಮೀರ್ ಅಹಮದ್ ಖಾನ್ ಅವರು ಯಡಿಯೂರಪ್ಪನವ್ರ ಮನೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಿದ್ರಪ್ಪ. ಏನೋ ಒಂದು ಹುರುಪಿಗೆ ಬಿದ್ದು ಹೇಳಿರ್ತಾರೆ. ಪ್ರದೀಪ್ ಈಶ್ವರು MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರ್ತಿದ್ರು, ಹುರುಪಿಗೆ ಬಿದ್ದು ಹೇಳಿರ್ತಾರೆ. ಹಂಗೆ ಇವರು ಹುರುಪಿಗೆ ಬಿದ್ದು ಹೇಳಿದರು, 25ಕ್ಕಿಂತ ಹೆಚ್ಚು ಸ್ಥಾನಗಳನ್ನು JDU ತಗೊಂಡ್ರೆ ರಾಜಕೀಯದಿಂದಲೇ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತ. JDU ನೋಡ್ರೆ ಸೆಕೆಂಡ್ ಲಾರ್ಜೆಸ್ಟ್ ಪಾರ್ಟಿ ಆಗ್ಬಿಡುತ್ತಲ್ಲಿ. ಈಗ ಹೇಳ್ತಾ ಇದ್ದಾರೆ, ಕೊಟ್ಟಿರುವ ಭರವಸೆಯಂತೆ 2 ಲಕ್ಷ ರೂಪಾಯಿಗಳನ್ನು ಮಹಿಳೆಯರ ಅಕೌಂಟಿಗೆ ಹಾಕಿದ್ರೆ ಯಾವತ್ತೂ ರಾಜಕೀಯದ ಕಡೆ ತಲೆನ ಹಾಕಿ ಮಲಗಲ್ಲ ನಾನು ಅಂತ. 10,000 ಏನು ದುಡ್ಡು ಹಾಕಿದ್ರಲ್ಲ, 1,40,00,000 ಮಹಿಳೆಯರ ಅಕೌಂಟ್ಗಳಿಗೆ 10,000 ದುಡ್ಡು ಹಾಕಿದ್ರು. CM ರೋಜ್ಗಾರ್ ಯೋಜನಾ ಅಂತ. ಆ 10,000 ಹಾಕಿ ಮಹಿಳೆಯರಿಗೆ ಹೇಳಿದ್ರು, ಈ 10,000 ದುಡ್ಡು ಇಟ್ಕೊಂಡು ಸ್ವಂತ ಉದ್ಯೋಗ ಮಾಡೋದಕ್ಕೆ ಏನಾದ್ರು ಪ್ಲ್ಯಾನ್ ಹಾಕಿ ಆ ಪ್ಲ್ಯಾನನ್ನು ನಮಗೆ ಕೊಡಿ. ನಿಮ್ಮ ಪ್ಲ್ಯಾನ್ ವರ್ಕೆಬಲ್ ಅನಿಸಿದ್ರೆ 2 ಲಕ್ಷ ನಾವು ನಿಮಗೆ ಕೊಡ್ತೀವಿ ಅಂತ. ಅದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿದೆ. ಅದನ್ನು ಸಾಲವಾಗಿ ಕೊಡ್ತೀವಿ ಅಂದರು ಅಥವಾ ನಿಮಗೆ ಕೊಟ್ಟು ಬಿಡ್ತೀವಿ ಅಂದರು, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿದೆ. ಅದನ್ನು ಕೊಟ್ಟರೆ ರಾಜಕೀಯದಿಂದ ಸಂಪೂರ್ಣವಾಗಿ ನಿವೃತ್ತಿನೇ ತಗೊಂಡು ಬಿಡ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ. और कई लोगों का सवाल है नीतीश कुमार को 25 सीट आने की बात है, तो मैं आपके सामने घोषणा कर रहा हूं कि जो 25 सीट हमने बात कही थी उस पर बिल्कुल कायम है. अगर नीतीश कुमार ने, उनकी सरकार ने ये वोट खरीदा नहीं है, इनको 2-2 लाख रुपए दे दे, मैं बिल्कुल राजनीति से संन्यास ले लूंगा. उसमें कहीं कोई दिक्कत नहीं है, कहीं कोई दिक्कत नहीं. बिहार के 1.5 करोड़ लोगों को 2-2 लाख रुपया नीतीश कुमार दिलवा दे, मैं मान लूंगा कि हमारे आकलन में गलती थी, हमारी गलती थी. और हमारे आकलन की बात छोड़िए, अगर बिहार से बेरोजगारी दूर हो जाए, पलायन बंद हो जाए, 1.5 करोड़ परिवार, टोटल 2.5 करोड़ परिवार में अगर 1.5 करोड़ परिवार की गरीबी दूर हो जाए, तो प्रशांत किशोर को विधायक बनने की, राजनीति करने की कोई जरूरत नहीं है. हम दूसरा काम कर सकते हैं. ಪ್ರಶಾಂತ್ ಕಿಶೋರ್ ಟೈಮ್ ಸರಿ ಇಲ್ಲ. ಟೈಮ್ ಸರಿ ಇಲ್ಲದೆ ಇದ್ದಾಗ, ಪ್ರಶಾಂತ್ ಕಿಶೋರ್ ಅಂತಲ್ಲ, ಎಲ್ರಿಗೂ ಅನ್ವಯವಾಗುವ ಮಾತು, ಟೈಮ್ ಸರಿ ಇಲ್ಲ ಅಂದಾಗ ಮಾಡಬೇಕಾದ ಮೊದಲ ಕೆಲಸ ಅಂದರೆ ಸ್ವಲ್ಪ ಸುಮ್ಮನಿರೋದು, ಸ್ಪೆಷಲಿ ಬಾಯಿಗೆ ಬೀಗ ಹಾಕೊಳ್ಳೋದು. ಟೈಮ್ ಸರಿ ಇಲ್ಲದೆ ಇದ್ದಾಗ ಗೊತ್ತಿಲ್ಲ, ಪ್ರಶಾಂತ್ ಕಿಶೋರ್ ಹುರುಪಿಗೆ ಬಿದ್ದಿದ್ದಾರೆ. ಹುರುಪು ಅಂದರೆ ಅವರ ರಾಜಕೀಯದ ಪ್ರಾಮಾಣಿಕತೆಯ ಬಗ್ಗೆ ನನಗೇನು ಡೌಟ್ ಇಲ್ಲ.
ನಿಜವಾಗಿಯೂ ಬಿಹಾರಕ್ಕೊಂದು ಬದಲಾವಣೆ ಬೇಕು, ಅದನ್ನು ತರಬೇಕು ಅಂತಲೇ ರಾಜಕಾರಣಕ್ಕೆ ಬಂದವರು ಅವರು. ಬಟ್ ಟೈಮ್ ಯಾವಾಗಲೂ ಒಂದು ಎಕ್ಸ್ಪೆರಿಮೆಂಟ್, ಸ್ಪೆಷಲಿ ರಾಜಕೀಯ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಬೇಕು ಅಂದರೆ ಒಂದು ನಿರ್ವಾತ ಇರಬೇಕು, ಒಂದು ವಾಯ್ಡ್ ಕ್ರಿಯೇಟ್ ಆಗಿರ್ಬೇಕಲ್ಲಿ. ಅಂಥ ವಾಯ್ಡು ಅರವಿಂದ್ ಕೇಜ್ರಿವಾಲ್ ಬಂದಾಗಿತ್ತು, ಆಮ್ ಆದ್ಮಿ ಪಕ್ಷ ಬಂದಾಗಿತ್ತು. ಅದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿತ್ತು. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂತ ಮಾಡಿಕೊಂಡು ಇದೊಂದು ನಾನ್ ಪೊಲಿಟಿಕಲ್ ಮೂಮೆಂಟ್ ಅಂತ ಹೇಳಿ ಅಣ್ಣಾ ಹಜಾರೆ ಅವರನ್ನು ದಿಲ್ಲಿ ಕರ್ಕೊಂಬಂದು ಉಪವಾಸ ಕೂಡಿಸಿ ದೇಶದಾದ್ಯಂತ ಅದೊಂದು ಅಲೆ ಏಳೋ ಹಂಗೆ ಮಾಡಿ ಒಂದು ವೇದಿಕೆ ಸೃಷ್ಟಿಯಾಗಿತ್ತು. ಆವತ್ತು ಅರವಿಂದ್ ಕೇಜ್ರಿವಾಲು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮಕ್ಕಳ ಮೇಲೆ ಆಣೆ ಹಾಕಿದರು. ನಾನು ಯಾವ ಕಾರಣಕ್ಕೂ ರಾಜಕಾರಣಕ್ಕೆ ಬರೋದಿಲ್ಲ, ನನ್ನ ಮಕ್ಕಳ ಮೇಲೆ ಆಣೆ ಅಂದುಬಿಟ್ಟಿದ್ರು ಅವರು. ಆಮೇಲೆ ಇಲ್ಲ ಪರಿಸ್ಥಿತಿ ಚೇಂಜ್ ಆಯಿತು ಅಂದರು, ರಾಜಕಾರಣಕ್ಕೆ ಬರಬೇಕು ಅಂದರು. ರಾಜಕಾರಣಕ್ಕೆ ಬಂದ ನಂತರ ದೇಶದ ಭ್ರಷ್ಟ ರಾಜಕಾರಣಿಗಳದೊಂದು ಪಟ್ಟಿ ಬಿಡುಗಡೆ ಮಾಡಿದ್ರು. ಇಂಥವ್ರು ಮೋಸ್ಟ್ ಕರಪ್ಟ್ ಪೊಲಿಟಿಷಿಯನ್ಸ್ ಇದ್ದಾರೆ ನಮ್ಮಲ್ಲಿ ಅಂತ. ದೇಶದ ಅತ್ಯಂತ ಭ್ರಷ್ಟ ರಾಜಕಾರಣಿಗಳ ಪಟ್ಟಿಯನ್ನು ಓದಿ ಹೇಳಿದ್ರು ಅವರು. ಸೀನ್ ಚೇಂಜ್ ಆದರೆ ಅವರ ಪೈಕಿ ಕೆಲವು ರಾಜಕಾರಣಿಗಳ ಜೊತೆಗೆ ವೇದಿಕೆಯ ಮೇಲೆ ಕೈ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಹೀಗಾಗಿ ಆ ಪೊಲಿಟಿಕಲ್ ಎಕ್ಸ್ಪೆರಿಮೆಂಟ್ ಫೇಲ್ ಆಯಿತು ಅಂತ ಈಗಲೇ ಶರ ಬರೆಯೋದಿಲ್ಲ, ಬಟ್ ನಂಬಿಕೆಯನ್ನು ದೊಡ್ಡ ಪ್ರಮಾಣದಲ್ಲಿ ಗಳಿಸಿಕೊಳ್ಳಲಿಲ್ಲ. ಅದಾದ ನಂತರ ವೈಯಕ್ತಿಕವಾಗಿ ನನಗೆ ಭರವಸೆ ಹುಟ್ಟಿದ್ದು ಪ್ರಶಾಂತ್ ಕಿಶೋರ್ ಮೇಲೆ. ಒಂದು ನಿಜವಾಗಿಯೂ ಜನಪರವಾದ ರಾಜಕಾರಣವನ್ನು ಇವರು ಮಾಡ್ತಾರೆ ಅಂತ. ಅದನ್ನು ಯಾವುದೋ ಕಾರಣಕ್ಕೆ ಬಿಹಾರದ ಜನ ಒಪ್ಕೊಂಡು ಹಂಗಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ NDAದವರು ಮಾಡುವಂಥ ಈ ಜಂಗಲ್ ರಾಜ್ನ ಕ್ಯಾಂಪೇನ್ ಏನಿತ್ತಲ್ಲ, ಜಂಗಲ್ ರಾಜ್ನ ಕ್ಯಾಂಪೇನು. ಪ್ರಶಾಂತ್ ಕಿಶೋರ್ ಬೆಂಬಲಕ್ಕೆ ನಿಂತಿದ್ದ ಆರಂಭದಲ್ಲಿ 6% ಓಟ್ ಬರುತ್ತೆ ಇವರಿಗೆ ಅಂತ ಲೆಕ್ಕಾಚಾರ ಇತ್ತು. ಆ ಜನರಿಗೂ ಅನಿಸೋದಕ್ಕೆ ಶುರುವಾಯಿತು, ನಾವು ಪ್ರಶಾಂತ್ ಕಿಶೋರ್ಗೆ ಓಟ್ ಹಾಕಿ NDAಗೆ ಹೋಗುವ ಮತಗಳನ್ನು ಒಡೆದ್ರೆ ರಾಜ್ಯದಲ್ಲಿ ಮತ್ತೆ ಜಂಗಲ್ ರಾಜ್ ಬರುತ್ತೆ ಅಂತ, RJDಯ ಜಂಗಲ್ ರಾಜ್ ಬರಬಹುದು ಅನ್ನುವ ಆತಂಕ ಕಾಡೋದಕ್ಕೆ ಶುರು ಮಾಡ್ತೋ ಏನೋ. ಇವರ ಜೊತೆಗಿದ್ದವರೆಲ್ಲ NDAಗೆ ಓಟ್ ಹಾಕಿದಾಗ ಅನ್ನಿಸ್ತಾ ಇದೆ. ಅದರ್ವೈಸ್ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಬೇರೆ ಕಾರಣಗಳೇನು ಇರಲಿಲ್ಲ. ಅದಾಗಿದೆ. ಪ್ರಶಾಂತ್ ಕಿಶೋರ್ ಅವರಿಗೆ ಇನ್ನೂ 5 ವರ್ಷ ಸಮಯ ಇದೆ ಮತ್ತೆ ಪಕ್ಷವನ್ನು ಕಟ್ಟಿ ನಿಲ್ಲಿಸೋದಕ್ಕೆ. ಲೆಟ್ಸಿ ಏನು ಮಾಡ್ತಾರೆ ಅಂತ. ಅದು ಬಿಟ್ಟು ಈ ರೀತಿಯಾದ ಘೋಷಣೆಗಳನ್ನು ಮಾಡೋದು ನಿಲ್ಲಿಸ್ಬೇಕು ಅಂತ. ಹಂಗೆ ಮಾಡಿದ್ರೆ ರಾಜಕೀಯ ಬಿಟ್ಟುಬಿಡ್ತೀನಿ, ಹಿಂಗೆ ಮಾಡಿದ್ರೆ ರಾಜಕೀಯ ಬಿಟ್ಟುಬಿಡ್ತೀನಿ, ಅನವಶ್ಯಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.